ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬಾಳೆದಿಂಡಿನ ಕೋಸಂಬರಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನು ಪ್ರಾಬ್ಲಮ್ ಇರೋರಿಗೆ, ಹಾಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರೋರಿಗೆ, ಮಲಬದ್ಧತೆ ತೊಂದರೆಗೆ, ಹಾಗೆ ಹಿಮೋಗ್ಲೋಬಿನ್ನ ಸಂಖ್ಯೆ ನಿಮಗೆ ಹೆಚ್ಚಿಸಬೇಕಂದ್ರೆ ಇದು ತುಂಬ ಅನುಕೂಲ ಕೊಡುತ್ತೆ. ಅದಲ್ಲದೆ ನಿಮಗೆ ದೇಹದ ತೂಕನ ಇಳಿಸ್ಬೇಕು ಅಂತಿದ್ರೆ ನೀವು ದಿನ ಬಾಳೆದಿಂಡನ್ನು ಉಪಯೋಗಿಸಿದರೆ ನಿಮಗೆ ಇದು ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ನಾನಿಲ್ಲಿ ಬಾಳೆದಿಂಡನ್ನು ಮಾತ್ರ ಉಪಯೋಗಿಸಿ ಕೋಸಂಬರಿ ಮಾಡಿದ್ದೀನಿ. ನೀವು ಇದ್ರ ಜೊತೆ ಹೆಸರು ಬೇಳೆನ ಕೂಡ ನೆನೆಸಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾಗುವ ಪದಾರ್ಥಗಳು: 1 ಕಪ್ಪು ಸಣ್ಣಕ್ಕೆ ಹೆಚ್ಚಿದ ಬಾಳೆದಿಂಡು, ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ಉಪಯೋಗಿಸ್ಕೋಬೋದು. ತುಪ್ಪ ಆದರೆ 1 ಟೀ ಸ್ಪೂನು, ಎಣ್ಣೆ ಆದರೆ 1/4 ಟೀ ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಸಾಸಿವೆ 1/4 ಟೀ ಸ್ಪೂನು, ಉದ್ದಿನಬೇಳೆ ಅರ್ಧ ಟೀ ಸ್ಪೂನು, ಇಂಗು ಸ್ವಲ್ಪ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹಾಕ್ಕೊಳ್ಳಿ. ನಾನು 2 ಇಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ನಾನು ಅರ್ಧ ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಲಿಂಬೆಹಣ್ಣು 1 ಟೀ ಸ್ಪೂನು ರಸ ಸಾಕಾಗುತ್ತೆ. ನಿಮ್ಮ ಅಪೇಕ್ಷೆ ಮೇಲೆ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ 1/4 ಕಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 8-10 ಎಲೆ ಕರಿಬೇವಿನ ಸೊಪ್ಪು. ನೀವು ಬಾಳೆದಿಂಡು ಉಪಯೋಗಿಸ್ಕೋಬೇಕಾದ್ರೆ ಹೀಗೆ ನೋಡಿ, ಫುಲ್ಲು ಒಂದು ಸರ್ಕಲ್ ಇರೋದು, ಅಂದರೆ ಇದ್ರ ಮೇಲೆ ನೋಡಿ ನಿಮಗೆ ಈ ಥರ ಸಿಪ್ಪೆ ಥರ ಎಲ್ಲ ಬರುತ್ತೆ. ಇದನ್ನೆಲ್ಲ ನೀವು ತೆಕ್ಕೋಬೇಕು. ಒಳಗೆ ನೋಡಿ ನಿಮಗೆ ಆ ಸಿಪ್ಪೆ ಥರ ಏನೂ ಕಾಣಬಾರ್ದು. ಆವಾಗ ನೀವು ಅದನ್ನು ಹೆಚ್ಚಬೇಕು. ಈಗ ನಮ್ಮ ಮೇಲಿಂದ ಸ್ವಲ್ಪ ಹೆಚ್ಚಿ ತೆಗಿತಾ ಇದ್ದೀನಿ, ಅದು ಚೆನ್ನಾಗಿಲ್ಲ. ಈಗ ನೋಡಿ, ಹೀಗೆ ನೀವು ವೃತ್ತಾಕಾರವಾಗಿ ಹೆಚ್ಚಿಬಿಟ್ಟು ಪ್ರತಿ ಸಲ ನೀವು ಹೆಚ್ಚಿದಾಗಲೂ ಹೀಗೆ ಕೈಯಲ್ಲಿ ಒಂದ್ಸಲ ನೀವು ಹೀಗೆ ಸವರ್ಕೋಬೇಕು. ಯಾಕಂದರೆ ಅದರಲ್ಲಿ ನಾರಿನ ಅಂಶ ಇದ್ದರೆ ನಿಮಗೆ ನೋಡಿ ಇಲ್ಲಿ ಕೈಯಲ್ಲಿ ಬರುತ್ತೆ. ಹಾಗೆ ಪ್ರತಿ ಸಲನೂ ನೀವು ಅದೇ ಥರ ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ತಾ ನೀವು ಬಾಳೆದಿಂಡನ್ನು ಹೆಚ್ಕೋಬೇಕು. ಹೀಗೆ ವೃತ್ತಾಕಾರವಾಗಿ ಹೆಚ್ಚಿದ್ದನ್ನು ನೀವು ಒಂದ್ರ ಮೇಲೆ ಒಂದಿಟ್ಕೊಂಡು ಹೀಗೆ ನೋಡಿ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಒಂದೇ ಥರ ಹೀಗೆ ಉದ್ದುದ್ದು ಕಟ್ ಮಾಡಿ, ಆಮೇಲೆ ಅದನ್ನು ಹೀಗೆ ಅಡ್ಡಕ್ಕೆ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಬಾಳೆದಿಂಡನ್ನು ನೀವು ಹೆಚ್ಚಿದ ಮೇಲೆ ಸ್ವಲ್ಪ ಹೊತ್ತಿಟ್ಟರೆ ಅದು ಕಪ್ಪು ಕಲರಿಗೆ ತೆಗುತ್ತೆ. ಸೊ ನೀವು ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ಅಥವಾ ಹುಳಿ ಮೊಸರಿದ್ರೆ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಟ್ರೆ ಕಪ್ಪು ಬಣ್ಣಕ್ಕೆ ತಿರುಗಲ್ಲ. ಬಾಳೆದಿಂಡಿನ ಹೆಚ್ಚಿದ ಬಾಳೆದಿಂಡನ್ನು ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರು ಹಾಕಿ, ಅಕಸ್ಮಾತ್ ನೀವು ಹೆಚ್ಚಬೇಕಾದ್ರೆ ಸ್ವಲ್ಪ ನಾರಿನ ಅಂಶ ಉಳಿದಿದ್ರೂ ಕೂಡ ನೀವು ಅದನ್ನು ಹೀಗೆ ನೀರು ಹಾಕಿಬಿಟ್ಟು ಪಾತ್ರೆಗೆ ಈ ಥರ ನೀವು ಒಂದು ಕಡ್ಡಿನಲ್ಲಿ ಹೀಗೆ ತಿರುಗಿಸ್ತಾ ಇದ್ದರೆ ನಿಮಗೆ ನಾರಿನ ಅಂಶ ಇದ್ದರೆ ಈ ಕಡ್ಡಿಗೆ ಹತ್ಕೊಳ್ಳುತ್ತೆ. ನೀವು ಅದನ್ನು ತೆಕ್ಕೋಬೋದು. ನಾನು ಉಪಯೋಗಿಸಿದ ಬಾಳೆದಿಂಡಲ್ಲಿ ಅಷ್ಟು ನಾರಿನ ಅಂಶ ಇಲ್ಲ. ಹೆಚ್ಚಿದ ಬಾಳೆದಿಂಡಿಗೆ ಲಿಂಬೆಹಣ್ಣು ಹಾಕೊಳ್ಳೋಣ, ಉಪ್ಪು, ತುಪ್ಪನ ಒಂದು ಸಣ್ಣ ಒಗ್ಗರಣೆ ಸೌಟ್ನಲ್ಲಿ ಬಿಸಿಗಿಡಿ. ಅದಕ್ಕೆ ಸಾಸಿವೆ ಪಟಪಟ ಅಂದಮೇಲೆ ಉದ್ದಿನಬೇಳೆ, ಕಡಲೆಬೇಳೆನೂ ನೀವು ಬೇಕಂದರೆ ಉಪಯೋಗಿಸ್ಕೋಬೋದು. ಉದ್ದಿನಬೇಳೆ ಹೊಂಬಣ್ಣಕ್ಕೆ ತಿರುಗಕ್ಕೆ ಶುರು ಆದಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಆದಮೇಲೆ ಕರಿಬೇವು, ಹಾಗೆ ಇಂಗು ಒಂದ್ಸಲ ಮಿಕ್ಸ್ ಮಾಡಿ ಒಂದು 20 ಸೆಕೆಂಡ್ಸ್ ಇಟ್ಟು ಸ್ಟವ್ ಆಫ್ ಮಾಡೋಣ. ಈ ಒಗ್ಗರಣೆನ ಬಿಸಿ ಇದ್ದಂತೆ ಈ ಬಾಳೆದಿಂಡು ಹೆಚ್ಚಿದೀವಲ್ಲ ಅದ್ರ ಮೇಲೆ ಹಾಕೋಣ. ಒಗ್ಗರಣೆ ಸೌಟಿಗೆ ಸ್ವಲ್ಪ ಬಾಳೆದಿಂಡನ್ನು ಹಾಕಿ ಅದನ್ನ ಪಾತ್ರೆಗೆ ತೆಗೀರಿ. ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿ, ಹಾಗೆ ಕಾಯಿ ತುರಿ ಕೂಡ ಹಾಕಿ. ಕಾಯಿ ನಿಮ್ಮ ಅಪೇಕ್ಷೆ ಮೇರೆಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ನಿಮಗೆ ಬಾಳೆದಿಂಡಿನ ಕೋಸಂಬರಿ ತಿನ್ನಲಿಕ್ಕೆ ರೆಡಿ ಆಯಿತು.
ನೋಡಿದ್ರಲ್ವಾ ಬಾಳೆ ದಿಂಡಿನ ಕೋಸಂಬರಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಕೋಸಂಬರಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ನಮಸ್ಕಾರ.